ಇದ್ವಿ, ನಾಗರಾಜ್ ಯಾದವ್ ಪ್ರಸ್ತಾಪ ಮಾಡಿದ್ರು. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರಿಗೆ ಹೆಚ್ಚು ಅನುಕೂಲಗಳಿರುತ್ತೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ. ಚಂದ್ರಶೇಖರ್, ಮಹಾರಾಷ್ಟ್ರ ರಾಜಕಾರಣ ಮುಂದುವರಿಸಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 51 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. 51ರಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 10 ವಾರ್ಡ್ಗಳಲ್ಲಿ ಮುನ್ನಡೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 30 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. 51-30 ವ್ಯತ್ಯಾಸ. 51-30 ವ್ಯತ್ಯಾಸ ಈ ಹಂತದಲ್ಲಿ ಕಾಣಿಸ್ತಾ ಇದೆ. 227 ವಾರ್ಡ್ಗಳ ಪೈಕಿ 51ರಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯಲ್ಲಿದ್ರೆ 30ರಲ್ಲಿ ಶಿವಸೇನೆ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ನನಗಿದು ಬಹಳ ಕನ್ಫ್ಯೂಷನ್, ಯಾವುದನ್ನ ರಿಯಲ್ ಶಿವಸೇನೆ ಅಂತ ಕರಿಬೇಕು ಅಂತ. ಶಿವಸೇನೆ ಠಾಕ್ರೆ ಬಣ, ಶಿವಸೇನೆ ಶಿಂದೆ ಬಣ ಅಂತ ಹೇಳ್ತಾ ಹೋಗಬೇಕಾಗತ್ತೆ ಪ್ರತಿ ಬ್ರೇಕಿಂಗ್ ಅಪ್ಡೇಟ್ ಆದಂಗೆಲ್ಲ. ಎಸ್, ಶಿವಸೇನೆ UBT ಇದು ಅದಕ್ಕೂ ಕಷ್ಟ ಆಗುತ್ತೆ, ಇದನ್ನ ಪ್ರೊನೌನ್ಸ್ ಮಾಡೋದೇ ಕಷ್ಟ ಆಗ್ತಾ ಹೋಗುತ್ತೆ. ಇದು ಪ್ರತಿ ಬ್ರೇಕಿಂಗ್ ಅಪ್ಡೇಟಿಗೂ ಕೂಡ ಎಸ್ ಗಮನಿಸ್ತಾ ಇದ್ದೀರಿ. ನಂಬರ್ಸ್ ಅಪ್ಡೇಟ್ ಆಗ್ತಾ ಇರೋದನ್ನ 51-30 ವ್ಯತ್ಯಾಸ. 114 ವಾರ್ಡ್ಗಳಿಗೆ ಸಂಬಂಧಿಸಿದ್ದಷ್ಟೇ ಸದ್ಯಕ್ಕೆ ಸಿಗ್ತಾ ಇರುವಂತ ಡೀಟೇಲು 114ಕ್ಕಷ್ಟೇ ಸೀಮಿತವಾಗಿ ಸಿಗ್ತಾ ಇದೆ. ಯೋಚನೆ ಮಾಡಿ ನಂಬರ್ಸ್ ನೋಡ್ತಾ ಎಸ್ ಚಂದ್ರಶೇಖರ್ ನಾನು ಕೇಳದೆ ಮಾತನಾಡ್ತಾ ಇದ್ದೀನಿ. ರಕ್ಷಿತ್, ನೋಡಿ, ಮಹಾರಾಷ್ಟ್ರದ ರಾಜಕಾರಣದ ಹಿಸ್ಟ್ರಿಯನ್ನು ನೋಡ್ಕೊಂಬಂದ್ರೆ ಬಹಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇದೆ. ಇಲ್ಲ ಸಾಹೇಬ್ ಠಾಕ್ರೆ ಶಿವಸೇನೆ ಕಂಟ್ರೋಲ್ ಮಾಡ್ತಾ ಇತ್ತು, ಇಲ್ಲ ಅಂತ ಹೇಳಿದ್ರೆ ಶರದ್ ಪವಾರ್ NCP ಕಂಟ್ರೋಲ್ ಮಾಡ್ತಿತ್ತು ಅಂತೇಳಿ. ನೋಡಿ, ಮಹಾರಾಷ್ಟ್ರದ ಪೊಲಿಟಿಕಲ್ ಇದನ್ನ ಮ್ಯಾಪನ್ನು ನೋಡಿದ್ರೆ ಒಂದು ಕಡೆ ಕೊಂಕಣ ಭಾಗ, ಇನ್ನೊಂದು ಕಡೆಗೆ ನಾರ್ತ್ ಮಹಾರಾಷ್ಟ್ರ, ಮತ್ತೊಂದು ವಿದರ್ಭ, ಮರಾಠವಾಡ, ಮತ್ತು ಏನು ಪಶ್ಚಿಮ ಮಹಾರಾಷ್ಟ್ರ. ಇದರಲ್ಲಿ ನಾಟ್ ಈವನ್ 25% ಶರದ್ ಪವಾರ್ ಆಗಲಿ ಅಥವಾ ಬಾಲ್ ಠಾಕ್ರೆ ಅವರಾಗಲಿ ಪೀಕಲ್ಲಿ ಇದ್ದಾಗಲೂ ಕಂಟ್ರೋಲ್ ಮಾಡಿರಲಿಲ್ಲ. ನಾಟ್ ಈವನ್ 25%. ಬಾಲ್ ಠಾಕ್ರೆ ಅವರು ಪೀಕಲ್ಲಿ ಇದ್ದಾಗಲೂ ಕೂಡ ಕೇವಲ ಕೊಂಕಣ ಭಾಗ, ಅಂದರೆ ಅದು ಇಟ್ಕೊಂಡು ಪಾಲ್ಘರಿಂದ ಹಿಡ್ಕೊಂಡು ರತ್ನಗಿರಿ, ಮುಂಬೈ ಮತ್ತು ಇದುವರೆಗೂ ಕೂಡ ಸಿಂಧುದುರ್ಗದವರೆಗೂ ಕೂಡ, ಅದ್ರ ಜೊತೆಗೆ ಪುಣೆಯ ಸ್ವಲ್ಪ ಸಿಟಿ ಭಾಗ ಮತ್ತು ನಾಸಿಕ್ ಸಿಟಿ ಭಾಗ ಬಿಟ್ಟರೆ ಶಿವಸೇನೆ ಕಂಟ್ರೋಲ್ ಇರಲೇ ಇಲ್ಲ ಯಾವತ್ತೂ. ಅದಾದಮೇಲೆ ಇವ್ರದ್ದು ಅಷ್ಟೇನೆ, ಯಾವುದು ಶರದ್ ಪವಾರ್ ಅವ್ರದ್ದು ಅಷ್ಟೇನೆ, ವೆಸ್ಟ್ ಮಹಾರಾಷ್ಟ್ರ ಏನು ಶುಗರ್ ಬೆಲ್ಟ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಏನು ಈ ಬಿಂಡ್ ಸುತ್ತಮುತ್ತ ಇರ್ತಕ್ಕಂತಹ ಮರಾಠವಾಡ ಏರಿಯಾ ಬಿಟ್ಟರೆ ಅವ್ರಿಗೂ ಕಂಟ್ರೋಲ್ ಇರಲಿಲ್ಲ, ಹೆಚ್ಚು ಕಂಟ್ರೋಲ್ ಇರಲಿಲ್ಲ. ಹಿಸ್ಟಾರಿಕಲಿ ಹೈಯೆಸ್ಟ್ ಸೀಟ್ಸ್ ಬಂದಿದ್ದು ಅಸೆಂಬ್ಲಿ ಎಲೆಕ್ಷನಲ್ಲಿ ಶಿವಸೇನೆಗೆ BJP ಜೊತೆಗೆ 1995ರಲ್ಲಿ ಕೇವಲ 73. ಹಿಸ್ಟಾರಿಕಲಿ ಶರದ್ ಪವಾರ್ಗೆ ಅತಿ ಹೆಚ್ಚು ಸೀಟ್ ಬಂದಿದ್ದು ಅಂತ ಹೇಳಿದ್ರೆ 2004ರಲ್ಲಿ ಕೇವಲ 71. ಅಂದರೆ ಇಡೀ ಮಹಾರಾಷ್ಟ್ರದಲ್ಲಿ ಪ್ರೆಸೆನ್ಸ್ ಇದ್ದಿದ್ದು 2000 ಇಸ್ವಿಗೆ ಮುಂಚೆ ನೋಡಿದ್ರೆ ಕಾಂಗ್ರೆಸ್ಗೆ ಇತ್ತು ಪ್ರೆಸೆನ್ಸು. ಅದು ಬಿಟ್ಟರೆ 2000 ನಂತರ, ಅಂದರೆ 1919 ನಂತರ ಇಡೀ ಮಹಾರಾಷ್ಟ್ರದಲ್ಲಿ ಪ್ರೆಸೆಂಟ್ ಇದ್ದಿದ್ದು ಕೇವಲ BJPಗೆ ಮಾತ್ರ. ಇವತ್ತು ನೋಡ್ಕೊಂಬನ್ನಿ, ಇವತ್ತು ಕೇವಲ BMC ಅಷ್ಟೇ ಎಲೆಕ್ಷನ್ ನಡೀತಿಲ್ಲ, ಅದ್ರ ಜೊತೆಗೆ ಇನ್ನು ಒಟ್ಟು 29 ಮರಾಠವಾಡದಲ್ಲಿ ನಡೀತಾ ಇದೆ, ಅಹಮದ್ ನಗರಲ್ಲಿ ಮತ್ತೆ ನಡೀತಾ ಇದೆ, ಮತ್ತು ಇದರಲ್ಲಿ ನಾಸಿಕಲ್ಲಿ ನಡೀತಾ ಇದೆ, ವಿದರ್ಭದಲ್ಲಿ ನಡೀತಾ ಇದೆ, ಇದರಲ್ಲಿ ಠಾಣೆನಲ್ಲಿ ನಡೀತಾ ಇದೆ. ಈ ಎಲ್ಲ ಭಾಗದಲ್ಲೂ ಟೋಟಲ್ ಪ್ರೆಸೆನ್ಸ್ ಯಾರಿದೆ ಅಂತ ಹೇಳಿದ್ರೆ ಅದು ಕೇವಲ BJPದು ಮಾತ್ರ. ಮೊನ್ನೆ ನಡೆದ ನಗರ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ ಅದೇನು ಪಲ್ಸ್ ಆಫ್ ದ ಪೀಪಲ್ ಅಂತ ಏನು ಹೇಳ್ತೀವಿ, ನಾಡಿ ಮಿಡಿತ ಅಂತ ಹೇಳ್ತೀವಿ, 288ರಲ್ಲಿ 236 BJP ಮತ್ತು ಶಿವಸೇನಾ ಮಾಡ್ಕೊಂಡೋಯ್ತು. ಆಲ್ಮೋಸ್ಟ್ 80% ಸ್ಟ್ರೈಕ್ ರೇಟು. ಇವತ್ತು ಕೂಡ ಬಂದಿರತಕ್ಕಂಥ ಅನುಮಾನಗಳೇನಂತ ಹೇಳಿದ್ರೆ 29ರಲ್ಲಿ ಸುಮಾರು 22 22ರಿಂದ 24 ನಾವು ಏನು ಕಾರ್ಪೊರೇಷನ್ಗಳಿದ್ದಾವೆ ಇದು BJP ತೆಕ್ಕೆಗೆ ಬರುತ್ತೆ. ಅದರ ಅರ್ಥ ಇಡೀ ಮಹಾರಾಷ್ಟ್ರದಲ್ಲಿ ಪ್ಯಾನ್ ಮಹಾರಾಷ್ಟ್ರವನ್ನು ನೋಡಿಕೊಂಡ್ರೆ ಕೇವಲ BJP ಮಾತ್ರ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಸುಮಾರು 3 ದಶಕಗಳ ಕಾಲದಿಂದ. ಇವತ್ತು ನೋಡಿ, ಕಳೆದ ಬಾರಿ ಶಿವಸೇನಾ ಚುನಾವಣೆ 2017ರ BMC ಚುನಾವಣೆ ನೋಡಿಕೊಂಡ್ರೆ ಆವಾಗ ನಾವು ಶಿವಸೇನೆ ಸಪ್ರೇಟಾಗಿ ನಿಂತಿದ್ವಿ. ಶಿವಸೇನೆಗೆ 84 ಸೀಟ್ ಬಂತು, ನಮಗೆ ಬಂದಿದ್ದು 82. ಕೇವಲ 1% ಅಷ್ಟೇ ಪರ್ಸೆಂಟೇಜ್ ಡಿಫರೆನ್ಸ್. ಅವ್ರು 29%, ನಮಗೆ 28%. ಅದರ ಅರ್ಥ ಮುಂಬೈ ಯಾವತ್ತೂ ಯಾರೋ ಒಬ್ಬರ ರಾಜರಾಗಿರಲಿಲ್ಲ. ಮುಂಬೈಯಲ್ಲಿ ಮುಂಚೆಯಿಂದನೂ ಕೂಡ ಏನು BJPಯ ಆಧಿಪತ್ಯ ಇದ್ದೇ ಇದೆ ಸುಮಾರು ಒಂದು ಏನು 2 ದಶಕಗಳಿಂದ. ಇವತ್ತು ನೋಡ್ಕೊಂಬನ್ನಿ, ಎಷ್ಟು ಬರ್ತಿತ್ತು ಸೀಟು? 84 ಬಂದಿತ್ತು ಅಲ್ರಿ. ಅದು ಅಧಿಕಾರ ಇದ್ದಾಗ, ಅದು 2014 ಮುಂಚೆ 2014ರಲ್ಲಿ 31. ನಾನು ಅದನ್ನೇ ಹೇಳ್ತಿರೋದು. ನಾವು ಯಾವತ್ತೂ ಭಾರತದ ಪಾಲಿಟಿಕ್ಸ್ ನ ಸರ್, ಇರೆಸ್ಪೆಕ್ಟಿವ್ ಆಫ್ ಸ್ಟೇಟ್, ಭಾರತದ ಪಾಲಿಟಿಕ್ಸ್ ನ ಬಿಫೋರ್ 2014 ಮತ್ತೆ ಆಫ್ಟರ್ 2014 ಅಂತ ನೋಡ್ಕೊಂಡ್ ಬರ್ಬೇಕು ಸರ್. ಯಾಕೆಂತ ಹೇಳಿದ್ರೆ ಹಿಂದೆ ಪಲಟ್ ಆಗ್ತಿದೆ. ಬಟ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಹಾಗಿದ್ರೆ ಇಟ್ಸ್ ಆಲ್ವೇಸ್ ನಮ್ಮ ಅಧಿಕಾರದಲ್ಲಿದ್ದಾಗ ಪಾಲಿಟಿಕ್ಸ್ ನೋಡಿ ಅಂತ. ಅದಕ್ಕೆ ಅರ್ಥ ಉಂಟಾ? ಡೆಫಿನೆಟ್ ಆಗಿ ಸರ್. ನೋಡಿ, ಇವಾಗಲೂ ನೋಡಿ 2014 ಆದ್ಮೇಲೆ ನೀವು ಕಾಂಗ್ರೆಸ್ ಪರಿಸ್ಥಿತಿ ನೋಡ್ಕೊಂಡ್ ಬನ್ನಿ. ಇವತ್ತು ಇದೇ ತರ ನಿಸ್ಸಂದೇಹವಾಗಿ ಮಹಾರಾಷ್ಟ್ರದಲ್ಲಿ BJP ಶಿವಸೇನೆಯನ್ನು ಮೀರಿಸಿ, ಕಾಂಗ್ರೆಸ್ಸನ್ನು ಮೀರಿಸಿ, NCPಯನ್ನು ಮೀರಿಸಿ ಬೆಳೆದಿದೆ.
ಆದರೆ ಅದಕ್ಕೆ ನಾನಾ ಪ್ರಶ್ನೆಗಳಿವೆ. ನೀವೇನು ಹೇಳ್ತಿದ್ರಿ ಎಲ್ಲ ಕಡೆ ನಾವು ಗೆದ್ದಿದ್ದೀವಿ ಅಂತ. 69 ಕಡೆ ಅವಿರೋಧವಾಗಿ BJP ಮತ್ತು ಶಿಂದೆ ಅವರು ಆಯ್ಕೆ ಆದರು. ಹೆಂಗೆ ಆಯ್ಕೆ ಆದ್ರು ರೀ? ಚುನಾವಣಾ ಪ್ರೊಸೆಸ್ನ ಮತ್ತೆ ಜನಗಳ ವೋಟಿಂಗ್ನ ಯಾವತ್ತೂ ನಾವು ವೋಟಿಂಗ್ ಆಗಲಿಲ್ಲ. 69 ಸೀಟಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರಲ್ಲ. ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು? ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರಾ? ಏನ್ ಮಾಡಿದ್ರಿ? ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. 15 ಕೋಟಿ ರೂಪಾಯಿ ಕೊಟ್ರು ಅಂತ ಒಬ್ಬ ಮಹಿಳಾ ಅಭ್ಯರ್ಥಿ ಬಂದು ಹೊರಗಡೆ ಬಂದು ಹೇಳಿದ 15 ಕೋಟಿ ರೂಪಾಯಿ ಆಮಿಷ ಹಾಗಾದ್ರೆ ಕಾಂಗ್ರೆಸ್ ಇದ್ದಾಗ ಆಡಳಿತ ಎಲ್ಲ ಅವರ ಕಡೆ ನೋಡ್ರಿ. ನಾನು ಅದೇ ಹೇಳ್ತಿದ್ದೀನಿ, ಕಾಂಗ್ರೆಸ್ ಅನ್ನು ಸಮರ್ಥಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನೀವು ಕಾಂಗ್ರೆಸ್ನ ಅಲ್ಟರ್ನೇಟಿವ್ ಪಾರ್ಟಿ ಆಗಿದ್ದೀರಿ ಅಷ್ಟೇ. ಇವತ್ತಿನ ಪರಿಸ್ಥಿತಿ ನೋಡಿ ಸರ್, ಇಡೀ ಕಾಂಗ್ರೆಸ್ ಆಳ್ತಿದ್ದಂತಹ ರಾಜ್ಯವನ್ನು ಆಳ್ತಿದ್ದಂತಹ ಕಾಂಗ್ರೆಸ್ ಕೇವಲ ಪುಣೆಗೆ ಹೋಗ್ತೀರಿ, ಅಜಿತ್ ದಾದಾ ಪವಾರ್ ಹೇಳ್ತೀರಿ ಸಿಂಚನ್ ಘೋಟಾಲ. ಈಗ ಮೊನ್ನೆ ನಂತರ ಬಂದು ಹೇಳ್ತೀರಿ, ಅವ್ರು ಬಂದು ಹೇಳ್ತಾರೆ ಇಲ್ಲ ಯಾರು ಸಿಂಚನ್ ಘೋಟಾಲ ಆರೋಪ ಮಾಡಿದ್ರು ಅವ್ರ ಜೊತೆನೆ ನಾವು ಅಧಿಕಾರದಲ್ಲಿ ಕೂತಿದೀವಿ ಅಂತ. ಸರ್ ಇವತ್ತು ನೋಡಿ NCPಯ ಪರಿಸ್ಥಿತಿ ಇವತ್ತು ಸಿಂಧುದುರ್ಗದಲ್ಲಿ ನೀಲೇಶ್ ರಾಣೆ ಹೇಳಿದ್ರು, BJPಯ ರಾಜ್ಯಾಧ್ಯಕ್ಷರು ಬಂದು ಹೋದ್ರು, ಆ ಮನೆ ಮೇಲೆ ಹೋಗಿ ನೀಲೇಶ್ ರಾಣೆ ರೇಡ್ ಮಾಡಿದ್ರು, ಕೋಟಿಗಟ್ಟಲೆ ಹಣ ಸಿಕ್ತು. ನಿಮ್ದೇ ಪಾರ್ಟಿ, ನಿಮ್ದೇ ಮಿತ್ರ ಪಕ್ಷ. ಸರ್ ನಾನು ಓವರ್ ಆಲ್ ಆಗಿ ಮಾತಾಡ್ಬೇಕಾದ್ರೆ ಹೇಗೆ ಬೆಳೆದಿದೆ ಅನ್ನೋದು ಕೂಡ ನೆನಪಿನಲ್ಲಿ ಖಂಡಿತವಾಗ್ಲೂ ನೋಡಿ. ಹೇಗೆ ಬೆಳೆದಿದೆ ಅಂತ ಹೇಳಿ ನಾನು ಹೇಳ್ತೀನಿ, ಹೇಗೆ ಬೇರೆ ಪಕ್ಷಗಳೆಲ್ಲ ಇಳಿದೋಗಿದ್ದಾವೆ BJP ಬಂದ ಮೇಲೆ ಅಂತ ಹೇಳಿದ್ರೆ. ಇವತ್ತು ಶರದ್ ಪವಾರ್ ಅವ್ರದ್ದು ಇಡೀ ಮುನ್ಸಿಪಲ್ ಕಾರ್ಪೊರೇಷನ್ ಪಿಂಪ್ರಿ ಚಿಂದವಾಡ ಬಿಟ್ರೆ ಅದೊಂದೇ ಕಡೆ ಭದ್ರಕೋಟೆ ಇರೋದು. ಇವತ್ತು ಹೇಳ್ತಾ ಇದ್ದೀನಿ, ಈ ಚುನಾವಣೆ 2 ತಿಂಗಳಲ್ಲಿ ಶರದ್ ಪವಾರ್ ಮಗಳು ನಿಮ್ ಕೇಂದ್ರ ಸಂಪುಟಕ್ಕೆ ಬರ್ತಾಳೆ ಅಂತ ಸುದ್ದಿ ಇದೆ. ಸುಪ್ರಿಯಾ ಸುಳೆ ಊಹಾಪೋಹ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ ಪ್ರಶಾಂತ್ ಜಿ. ರಕ್ಷತ್ ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ಕಾರ್ಪೊರೇಷನ್ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಈ ಚುನಾವಣೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಅಕಸ್ಮಾತ್ ಪಿಂಪ್ರಿ ಚಿಂದವಾಡ ಏನಾದ್ರು ಕಾರ್ಪೊರೇಷನ್ NCP ಕಳ್ಕೊಂಡ್ರೆ ಶರದ್ ಪವಾರ್ ಅವರ ರಾಜಕೀಯ ಅಂತ್ಯ ಆಗುತ್ತೆ. ಚಂದ್ರಾಪುರ ಕಾರ್ಪೊರೇಷನ್ ಏನಾದ್ರು ಕಾಂಗ್ರೆಸ್ ಕಳ್ಕೊಂಡ್ರೆ ಕಾಂಗ್ರೆಸ್ನ ಅಂತ್ಯ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಅದೇ ರೀತಿ ದಾದರ್ ಭಾಗ ಏನಿದೆಯಲ್ಲ, ಏನು ಗ್ರೇಟರ್ ಮುಂಬೈ ಪ್ರಾಂತ್ಯ ಏನಿದೆ, ಶಿವಸೇನೆ ಗಡ್ಡ ಅಂತ ಹೇಳಿದೆ, ಮಾತೋಶ್ರೀ ಇದೆ, ಶಿವಾಜಿ ಪಾರ್ಕ್ ಇದೆ, ದಾದರ್. ಈ ದಾದರ್ ಭಾಗದಲ್ಲಿ BMC ಚುನಾವಣೆ ಏನಾದ್ರು ಉದ್ಧವ್ ಠಾಕ್ರೆ ಕಳ್ಕೊಂಡ್ರೆ ಅವರ ಪೊಲಿಟಿಕಲ್ ಎಂಡ್ ಕೂಡ ಆಗುತ್ತೆ. ಇವತ್ತು ನೋಡಿ ನೀವು ಇದರಲ್ಲಿ ಮುಂಬೈಯಲ್ಲಿ ಏನು ಉತ್ತರ ಮುಂಬೈ ಏನಿದೆ, ನಾರ್ತ್ ಉತ್ತರ ಏನಿದೆ, ಸೆಂಟ್ರಲ್ ಉತ್ತರ ಏನಿದೆ, ಈ ಭಾಗದಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್ ಇವತ್ತು BJPಗಿದೆ. ಅದೇ ರೀತಿ ಠಾಣೆ ಭಾಗಕ್ಕೆ ಹೋದ್ರೆ ಶಿವಸೇನೆ ಚಿಂದ ಫ್ಯಾಕ್ಟರ್ದು ಕಂಪ್ಲೀಟ್ ಡಾಮಿನೆನ್ಸ್. ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ ದಾದರ್ ಸುತ್ತಮುತ್ತ ಏರಿಯಾ, ದಾದರು ವರ್ಲಿ ಈ ಭಾಗದಲ್ಲಿ 40% ಮರಾಠ ಅಂತ ತಗೊಂಡು ಆಕ್ಚುಲಿ 37% ಮರಾಠ ಓಟು. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏಕಸ್ವಾಮ್ಯ ಸಾಧಿಸೋದಕ್ಕೆ ಹೊರಡ್ತೀವಿ, ಏಕಸ್ವಾಮ್ಯ ಸಾಧಿಸ್ತಾ ಇದೀವಿ. 20% ಕೇರಳ ತಗೊಂಡಿದ್ದೀವಿ ಸರ್. ಕೇರಳ ಎಲೆಕ್ಷನ್ ಅಲ್ಲಿ ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಪಲ್ಸ್ ಆಫ್ ದ ಪೀಪಲ್ 20% ವೋಟ್ ನಮಗೆ ಬಂದಿದೆ. ಸೊ ಏಕಸ್ವಾಮ್ಯ ಅಂತಕ್ಕಂಥದ್ದು ಇನ್ನು ನೋಡಿ ಹಿಂದೆ ಆಗ್ತಿರ್ತಕ್ಕಂಥ, ನಾನು ನಾಗರಾಜ್ ಯಾದವ್ ಹೇಳಿದ್ರಲ್ಲ ಏನು ಧರ್ಮದ ರಾಜಕಾರಣ ಮತ್ತೆ ಭಾಷಾ ರಾಜಕಾರಣ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು ಒಂದು ಡೆವಲಪ್ಮೆಂಟ್ ಮತ್ತೊಂದು ನ್ಯಾಷನಾಲಿಟಿ, ಇವೆರಡು ಪ್ಲಾಂಕ್ ಅನ್ನು ಇಟ್ಕೊಂಡು ಅವರದನ್ನೇ ಕೇಳಿದ್ದು. ನಾಗರಾಜ್ ಯಾದವ್ ಕೇಳಿದ್ದು, ನೀವು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹಿಂದುತ್ವ, ದೇಶದ ಭದ್ರತೆ ಅಂತ ತರಬೇಕಾ ಅಥವಾ ಅಭಿವೃದ್ಧಿ ಅಂತ ತರಬೇಕಾ? ದೇಶದ ಭದ್ರತೆಯನ್ನು ನೀವು ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲೂ ನ್ಯಾಷನಾಲಿಟಿ ಅಂಡ್ ಡೆವಲಪ್ಮೆಂಟ್ ಇವು ಇದೇ ಕ್ಷೇತ್ರದೊಳಗಡೆ ನಾವು ಎಲೆಕ್ಷನ್ ಹೋಗಿರೋದು. ಅದಕ್ಕೆ ಜನ ನಮ್ಮನ್ನು ಕೈ ಶಂಕರ್ ಶೆಟ್ರೆ ಏನ್ ಹೇಳ್ತೀರಿ? ಎಕ್ಸ್ಪೆಕ್ಟೆಡ್ ಆಯ್ತು ಈ ನಂಬರ್? ರಿಸಲ್ಟ್ ಮೊದಲು ಎಕ್ಸ್ಪೆಕ್ಟೆಡ್, ಎಕ್ಸಿಟ್ ಪೋಲ್ ಅದನ್ನು ಕನ್ಫರ್ಮ್ ಮಾಡಿತ್ತು, ಇದು ಫೈನಲ್ ಆಯಿತು. ಇವತ್ತಿನ ರಿಸಲ್ಟ್ ಆಲ್ಮೋಸ್ಟ್ 10 ನೋಡಿದರೆ ನೋಡಬೇಕಿನ್ನು ಸ್ವಲ್ಪ ಕಾಯಬೇಕು. ಯಾಕಂದರೆ ಒಂದು ವೇಳೆ ಅಬ್ಸಲ್ಯೂಟ್ ಮೆಜಾರಿಟಿ ಎಲ್ಲಿಯಾದರೂ ಇವರಿಗೆ BJP ಪ್ಲಸ್ SS, ನಾನು ಹೇಳ್ತೇನೆ ಶಿವಸೇನೆ ಅಂದರೆ ದಟ್ ಈಸ್ ಶಿಂದೆ ಗ್ರೂಪ್ ಆಯ್ತಲ್ಲ, NCP ಅಂದರೆ ದಟ್ ಈಸ್ ಶರದ್ ಪವಾರ್. ಕನ್ಫ್ಯೂಷನ್ ಬೇಡ ಇಲ್ಲಿ, ಅರ್ಥ ಆಯ್ತಲ್ಲ, ಅಲ್ಲಿ ಹಾಕೋ ರೀತಿಯಲ್ಲಿ NCP ಅಂದರೆ ಅಜಿತ್ ಪವಾರ್ ಆಯ್ತೆ, ಮತ್ತು ಅಥವಾ UBT ಅಥವಾ ಇದು ಶರದ್. ಸಪೋಸ್ ಇವರು ಒಟ್ಟು ಹಾಕಿ ನೋಡ್ಬೇಕೀಗ ನಂಬರ್ ಯಾರ್ದು, ಕಾಂಗ್ರೆಸ್ ಆ್ಯಂಡ್ ಇವ್ರದ್ದು ನಮ್ಮ UBT ಒಟ್ಟಾಕಿ ಅವರೊಟ್ಟಿಗೆ ಹತ್ರ ಬಂದರೆ ಅದೊಂದು ಫೈಟಿಂಗ್ ಅಂತ ಕಾಣ್ತಾ ಉಂಟು. ಯಾಕಂದರೆ ಸಪೋಸ್ ಯಾರಿಗೂ ಮೆಜಾರಿಟಿ ಬರಲಿಲ್ಲ ಅಂದರೆ ದೇ ವಿಲ್ ಗೆಟ್ ಎನ್ ಅಲಯನ್ಸ್, ನ್ಯಾಚುರಲ್ ಅಲಯನ್ಸ್ ಅವರೇ ಯಾರು ಕಾಂಗ್ರೆಸ್ BJP ಒಟ್ಟಿಗೆ. ಇಲ್ಲಿ ಈಗ ನಾವು ಇದನ್ನು ಬೆಂಗಳೂರು ಬೊಮ್ಮಾಯಿಯನ್ನು ಅತ್ಯಂತ ರಿಚೆಸ್ಟ್ ಕಾರ್ಪೊರೇಟ್ ಯಾಕೆ 2 ಕಾರಣಕ್ಕಾಗಿ. ಒಂದು ಹೈಯೆಸ್ಟ್ ಬಜೆಟ್ 75 crores 75 lakh crores ಬಜೆಟ್. ನಮ್ಮ ಬೆಂಗಳೂರದಷ್ಟು 20 ಲಕ್ಷ ಕೋಟಿ, ಸುಮಾರು 4 ಪಾಲು 20,000 ಕೋಟಿ, 20 ಲಕ್ಷ ಕೋಟಿ ಆಯ್ತು, 20,000 ಕೋಟಿ 20,000 ಕೋಟಿ ಆ್ಯಕ್ಚುಲಿ, ಅವ್ರದ್ದು 75,000 ಕೋಟಿ ಆ್ಯಕ್ಚುಲಿ. ಅಂದರೆ ಆಲ್ಮೋಸ್ಟ್ 4 ಟೈಮ್ಸ್ ಉಂಟು ಆಯ್ತಲ್ಲ ಆ ಬಜೆಟಲ್ಲಿ. ಮತ್ತು ಸರ್ಪ್ಲಸ್ಗೆ ರಿಚೆಸ್ಟ್ ಎರಡನೇ ರೀಸನ್, ಯಾವಾಗಲೂ ಅದು ಸರ್ಪ್ಲಸ್ ಕಾಣ್ತಾ ಉಂಟು. ಮುಂಬೈಲಿ ಇಷ್ಟು ಅಭಿವೃದ್ಧಿ ಆದರೂ ಸರ್ಪ್ಲಸ್ ಬಜೆಟೇ, ಡಿಫಿಸಿಟ್ ಬಜೆಟ್ ಆಗಿಲ್ಲ. ಅವರಲ್ಲಿ ಮೇಜರ್ ಇನ್ಕಮ್ ಯಾವ್ದು ಗೊತ್ತಾ? ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಬರೋದು ಅಲ್ಲಿ ಮುಂಬೈಗೆ, ಮತ್ತೊಂದು ಫಿಕ್ಸ್ಡ್ ಡಿಪಾಸಿಟ್ ಇಂಟ್ರೆಸ್ಟ್.
ಸರ್ಪ್ಲಸ್ ಆಗಿ ಬ್ಯಾಂಕಲ್ಲಿ ಡಿಪಾಸಿಟ್ ಇಡ್ತಾರೆ. ಅದೇ ನಮ್ಮ ಬೆಂಗಳೂರಲ್ಲಿ ನಾವು ಲೋನ್ ತಗೊಳ್ತಾ ಇರ್ತೇವೆ. ನಿಮ್ಗೆ ಗೊತ್ತಿರೋದು ಬೆಂಗಳೂರಲ್ಲಿ ನಮ್ಮ ಯುಟಿಲಿಟಿ ಬಿಲ್ಡಿಂಗ್, ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಎಲ್ಲ ಮೋರ್ಗೇಜ್ ಮಾಡಿದ ಸಂದರ್ಭನೂ ಉಂಟು ಹಿಂದೆ, ಯಾಕೆ BBMP ಪ್ರಾಬ್ಲಮ್ ಇರೋ. ಸೊ ಆಯ್ತಲ್ಲ, ಅಂದರೆ ಅಲ್ಲಿದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಭಾರಿ ಒಳ್ಳೆ ಉಂಟು. ಇವನ್ ಯಾರ್ಯಾರು ರೂಲ್ ಮಾಡಲಿ, ಅಂದರೆ ಇದುವರೆಗೆ ಶಿವಸೇನೆಯವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳ್ಳೆ ಉಂಟು. ಅಲ್ಲಿದ್ದು ಬಜೆಟ್ ಉಂಟಲ್ಲ ನಮ್ಮ ದೇಶದ 10 ರಾಜ್ಯಗಳಿಗಿಂತ ಜಾಸ್ತಿ. ಗೋವಾ, ಅರುಣಾಚಲ್ ಪ್ರದೇಶ, ಅಥವಾ ನಿಮ್ಮ ಇದು ಹಿಮಾಚಲ್ ಪ್ರದೇಶ, ಮಣಿಪುರ, ತ್ರಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಇವೆಲ್ಲ 10 ಸ್ಟೇಟ್ಗಳಿಗಿಂತ ಜಾಸ್ತಿ ಬಜೆಟ್ ಇರೋದು ಮುಂಬೈ. ಪ್ರಶಾಂತ್ ನಾಥ್ ಅವರು ಬೆಳಗ್ಗೆ ಹೇಳ್ತಾ ಇದ್ರು ಎಷ್ಟು ದೇಶದ ಬಜೆಟ್ಗಿಂತ ಜಾಸ್ತಿ ಅಲ್ಲ, ಎಷ್ಟು ರಾಜ್ಯದ ಬಜೆಟ್, ಎಷ್ಟು ರಾಜ್ಯ ಬಜೆಟ್, ಆಫ್ರಿಕನ್ ಕಂಟ್ರಿಗಳ ದೇಶದ ಬಜೆಟ್ಗಿಂತ ಜಾಸ್ತಿ. ಅಲ್ಲ, ಇದು ನಾನು ನೇಷನ್ ಮಾತಾಡ್ತೇನೆ, ಇಂಟರ್ನ್ಯಾಷನಲ್ ಹೋಗಿದ್ರೆ ಕೆಲವು ದೇಶಗಳ ಬಜೆಟ್ಗಿಂತ ಜಾಸ್ತಿ ಅವ್ರು ಹೇಳಿದ್ರೆ ಕರೆಕ್ಟ್. ಸೊ ಈಗ ಫಿಗರ್ ಏನು ಗೊತ್ತು, ಇಲ್ಲಿ ನನಗೆ ಕಾಣ್ತಾ ಉಂಟು. ಸೊ ಈ ಸಲ ಅಲಯನ್ಸ್ ಕ್ವೈಟ್ ಡಿಫರೆಂಟ್. ಎಂತ NDA ಅಲ್ಲ, ಅಥವಾ ಇಂಡಿಯನೂ ಅಲ್ಲ, ಅಥವಾ ಮಹಾಯುತಿನೂ ಅಲ್ಲ, ಎಮ್ಮು ಏನೂ ಅಲ್ಲ. ಅರ್ಥ ಆಯ್ತಲ್ಲ. ಈಗ ಅಲಯನ್ಸಲ್ಲಿ ಚೇಂಜ್ ಆಗಿದೆ. ಅಣ್ಣ ಬ್ರದರ್ಸ್ ಒಟ್ಟಾಗಿದ್ದಾರೆ. ಸೊ ಈ ಸಲ ಇಲೆಕ್ಷನ್ ಬಾಹ್ಯ ನೋಟಕ್ಕೆ ನಾಡ್ತಾ ಇದ್ದಾರೆ. ನಾನು ಮುಂಬೈಲಿ ವಿಚಾರಿಸ್ತಾ ಇದ್ದೆ ಫೋನಲ್ಲಿ, ಸ್ಟ್ರೈಟ್ ಕಂಟೆಸ್ಟ್ ಕಾಣ್ತಾ ಇತ್ತು. ಸೊ ಯಾರಿಗೆ ಉದ್ಧವ್ ಠಾಕ್ರೆ ಗ್ರೂಪಿಗೂ BJP ಗ್ರೂಪಿಗೂ. ಬಟ್ ಆಗ ಯೂಸಲಿ ಸ್ಟ್ರೈಟ್ ಕಂಟೆಸ್ಟ್ ಅಂತ ಮಾಡುವಾಗ ಜನ ಯಾವುದು ಗೆಲ್ಲುವ ಅಂತ ಹೋಗ್ತಾರೆ. ಆಗ ಕಾಂಗ್ರೆಸ್ಗೆ ಜನ ಓಟ್ ಹಾಕುವಂತ ಹಾಕೋದಿಲ್ಲ. ಇಲ್ಲಿ ನೋಡಿ, ಕಾಂಗ್ರೆಸ್ಸಲ್ಲಿ ನಿನ್ನೆ ಎಕ್ಸಿಟ್ ಪೋಲ್ ಎತ್ತಿದ್ರೆ 14% ಟೋಟಲ್ ಓಟ್ಸ್. ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 18% ಉಂಟು. ಆ್ಯಂಡ್ ನಿಮ್ಮ ಪ್ರಕಾಶ್ ಅಂಬೇಡ್ಕರ್ ಪಾರ್ಟಿ ದಲಿತ ಪಾರ್ಟಿ, ಅವ್ರ ಓಟ್ ಒಂದು 16% ಉಂಟು. ಟೋಟಲಿ 34% ಓಟ್ ಉಂಟಲ್ಲ, ಇವ್ರು ಬರಬೇಕು ಪರ್ಸೆಂಟೇಜ್ ಕಾಸ್ಟ್ ಮೇಲೆ ಓಟ್ ಆಗೋದು. ಬಟ್ 14% ಓಟ್ ಅಂತ ಸಿಗ್ತದೆ, ಕೇಳ್ತಾ ಉಂಟು. ಅರ್ಥ ಆಯ್ತಲ್ಲ. ಸೊ ಈ ಕಾಂಗ್ರೆಸ್ ಅಲ್ಲಿ ಏನು ಗೊತ್ತಾ, ಮುಸ್ಲಿಮ್ಸ್ ಓಟ್ ಡಿವೈಡ್ ಆಗಿದೆ. ಸಮಾಜವಾದಿ ಪಾರ್ಟಿ ಅವರು ಕಂಟೆಸ್ಟ್ ಮಾಡಿದ್ದಾರೆ, AMIM ಅವರು ಕಂಟೆಸ್ಟ್ ಮಾಡಿದ್ದಾರೆ ಮುಸ್ಲಿಂ. ಸೊ ಅವರಿಗೆ ಸಾಲಿಡ್ ಓಟ್ ಬೈಕುಲ, ಜೋಗೇಶ್ವರಿ ಇಂಥ ಏರಿಯಾಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಡಾಮಿನೇಟೆಡ್. ಅಂಥ ಏರಿಯಾಗಳಲ್ಲಿ ಅವರು ನಿಜವಾಗಿ ಯಾವ ರೀತಿಯಲ್ಲಾದರೂ ಒಂದು ಅವ್ರ ಸ್ಪರ್ಧೆಯಲ್ಲಿ ಇರಬೇಕು. ಅವರ ಅಲಯನ್ಸ್ ಇಸ್ ಸ್ಟ್ರಾಂಗ್. ದಲಿತ್ ಪ್ಲಸ್ ಮುಸ್ಲಿಂ ಅಲಯನ್ಸ್ ಉಂಟಲ್ಲ, ಬರೀ ಸ್ಟ್ರಾಂಗ್. ಬಟ್ ಅವ್ರು ಏನು ಗೊತ್ತಾ, ಅವ್ರ ರಿಸೋರ್ಸಸ್ ಕಮ್ಮಿ. ಕಂಪ್ಯಾರಿಟಿವ್ ಮ್ಯಾಸಿವ್ ರಿಸೋರ್ಸಸ್ ಉಂಟು ಯಾರು BJP ಹತ್ರ ಮೆನ್ ಆ್ಯಂಡ್ ಮೆಟೀರಿಯಲ್ ಉಂಟಲ್ಲ, ಅದನ್ನು ಬೀಟ್ ಮಾಡಲಿಕ್ಕೆ ಸದ್ಯಕ್ಕೆ ಯಾರಿಗೂ ಯಾವ ಸ್ಟೇಟ್ ಆಗೋದೇ ಇಲ್ಲ. ಅದು ಮುಂದಿನ ಎಲ್ಲಿ ಡೈರೆಕ್ಟ್ ಕಂಟೆಸ್ಟ್ ಪಡ್ತದೆ ಅವ್ರು ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಮ್ಯಾಸಿವ್ ಇದು ಉಂಟಲ್ಲ, ಅವರ ಸಂಪತ್ತು, ಅವರ ವರ್ಕ್ ಫೋರ್ಸಲ್ಲಿ ಉಂಟಲ್ಲ, ಅದರಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಕಷ್ಟ. ನೋಡಿ, ನೀವು ಇಲೆಕ್ಷನ್ ಆಫ್ಟರ್ ಮೋದಿಯಿಂದ ಏನಾಗ್ತಾ ಉಂಟು, ಎಲ್ಲೆಲ್ಲಿ ಪವರ್ ತಗೊಳ್ತಾರೆ ಅವರು, ಅಲ್ಲಿ ಮತ್ತೆ ಸ್ಟ್ರಾಂಗರ್ ಆಗ್ತಾ ನಿಂತಾರೆ. ಎಲ್ಲಿ ಅವರು ಅಸ್ಸಾಂ ಅಂತ ಏರಿಯಾದಲ್ಲಿ ಚಂದ್ರಶೇಖರ್ ಅವರು ಅದನ್ನ ಹೇಳಿದ್ರು, ಅದನ್ನು ನಾವು ಅವರಿಂದ ಕಲಿಬೇಕು. ಆಕ್ಚುಲಿ ಕೆಲವು ಅಂತ ಹೇಳಿ ತ್ರಿಪುರದ ಅಂತೇಳಿ ಬಿಫೋರ್ ಮೋದಿ ಬರ್ಗೆ ಒಂದು ಸೀಟ್ ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ತ್ರಿಪುರದಲ್ಲಿ. ಅಸ್ಸಾಮಲ್ಲಿ ಅವ್ರು 4 ಸೀಟ್ ಎಂದೂ ಮೀರಲಿಲ್ಲ. ಅಸ್ಸಾಮಲ್ಲಿ ರೂಲ್ ಮಾಡ್ತಾ ಇದ್ದಾರೆ, ತ್ರಿಪುರದಲ್ಲಿ ರೂಲ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಡೆವಲಪ್ಮೆಂಟ್ ಫಾರ್ ಲಾಸ್ಟ್ 10 years ಅಲ್ಲಿ. ಯಾಕಂದ್ರೆ ಒಂದ್ಸಲ ಅಧಿಕಾರ ಬಂದರೆ ಅದನ್ನು ಗಟ್ಟಿ ಮಾಡ್ತಾರೆ. ಸಪೋಸ್ ಒಂದು ನಿಮಿಷ, ಐ ವಿಲ್ ನಾಟ್ ಸ್ಪೀಕ್ ಲೇಟರ್. ಅರ್ಥ ಆಯ್ತಲ್ಲ. ಏನು ಗೊತ್ತಾ, ಮತ್ತೊಂದು ವಿಷಯ ಹೇಳ್ತೀನಿ. ನೀವು ಕರ್ನಾಟಕ ಪಾಲಿಟಿಕ್ಸಲ್ಲಿ, ಕರ್ನಾಟಕದಲ್ಲಿ ಈಗ ಇವರು ನಮ್ಮ ಪವರಲ್ಲಿದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಬೇಕಿತ್ತು ಪಾರ್ಟಿ. ಏನಾದರೂ ಪಾರ್ಟಿ ಆಕ್ಟಿವ್ಸ್ ಕಾಣ್ತಾ ಉಂಟಾ? ಏನಾದರೂ ಪಾರ್ಟಿ ಆಕ್ಟಿವ್ ಕರ್ನಾಟಕದಲ್ಲಿ ಈಗ 140 ಸೀಟ್ ತಗೊಂಡು ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಏನಾದರೂ ಪಾರ್ಟಿ ಅಂತಟಿ ಯಾವಾಗ ನಾವು ಪವರ್ಲಿದ್ದೇವೋ ಆವಾಗ ನಾವು ವಿ ಶುಡ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಅದು ಅರ್ಥ ಇಲ್ಲ. ಅದು BJP ಹತ್ರ ಕಲ್ತ್ಕೊಳ್ಬೇಕು. ಒಂದೇ ನಿಮಿಷ, ಸಚ್ಚಿದಾನಂದ ಶೆಟ್ಟಿ ಕೇಳ್ತಾ ಇದ್ದಾರೆ. ಸಚ್ಚಿದಾನಂದ ಶೆಟ್ಟಿ ತಾವು ಆಗ್ಲೇ ಕೇಳಿದ್ರೆ ಮಾತನಾಡಬೇಕು ಅಂತ ಹೇಳಿ ಸರ್. ಅದೇ ಆಗ್ಲೇ ಇಂಟರ್ವ್ಯೂ ಕೇಳಿದ್ರಿ, ಮಾತನಾಡಬೇಕು ನಾನು ಅಂತ ಕೇಳಿದ್ರಿ ತಾವು. ಈಗ ನಾಗರಾಜ್ ಯಾದವ್ ಅವರು ಒಂದು ವಿಚಾರ ಹೇಳಿದ್ರು, ಲೋಕಲ್ ಎಲೆಕ್ಷನ್ ನಲ್ಲೂ ಕೂಡ ದೇಶದ ಭದ್ರತೆ, ಹಿಂದುತ್ವ ಇದನ್ನು ತರುವಂತ ಕೆಲಸಗಳಾಗಿದೆ ಅಂತ. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಮೊಟ್ಟ ಮೊದಲನೆಯ ಆದ್ಯತೆ ದೇಶದ ಭದ್ರತೆಗೆ ಕೊಡುವುದು. ಇದು ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಎರಡನೇದಾಗಿ ನಾಗರಾಜ್ ಅವರು ಮಾತನಾಡ್ತಾ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಭಾಷೆ ಮತ್ತು ಜಾತಿಯನ್ನು ಒಡೆಯುವಂತ ಈ ಎಲ್ಲ ಆಧಾರದ ಮೇಲೆ ಚುನಾವಣೆಗೆ ಹೋಗುತ್ತೆ ಅಂತ. ಮಹಾರಾಷ್ಟ್ರದಲ್ಲಿ, ವಿಶೇಷವಾಗಿ ಮುಂಬೈಯಲ್ಲಿ ಕಳೆದ 7-8 ವರ್ಷಗಳಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ ನಂತರ, ಆದರಣೀಯ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ, ನಂತರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ ದಿನಗಳಿಂದ ಮುಂಬೈಯ ಸಿಟಿಯ ಒಳಗಡೆ ನಡೆದಂತ ಅದೆಷ್ಟು ಅಭಿವೃದ್ಧಿ ಕಾರ್ಯಗಳು ಒಂದೊಂದನ್ನು ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಬೆಂಗಳೂರಲ್ಲಿ ಅವರ ಸರ್ಕಾರ ಇರುವಾಗ ಏನೆಲ್ಲ ಮಾಡಿದ್ದಾರೆ ಅಂತ ನನಗೂ ಸ್ವಲ್ಪ ಹೇಳಿದ್ರೆ ಒಳ್ಳೇದಿತ್ತು. ಮರೀನ್ ಲೈನ್ಸ್ ಇಂದ ವರ್ಲಿಗೆ ಒಂದು ಕೋಸ್ಟಲ್ ರೋಡ್ ಮಾಡಿದ್ದಾರೆ. ಅದು ಮೊದಲು ಆ ಮರೀನ್ ಲೈನ್ಸ್ ಇಂದ ವರ್ಲಿಗೆ ಹೋಗ್ಲಿಕ್ಕೆ ಏನಿಲ್ಲ ಅಂತಂದ್ರೂ 1 ಗಂಟೆ ತಾಗುತ್ತಾ ಇತ್ತು. ಇವಾಗ 13-14 ನಿಮಿಷದಲ್ಲಿ ನಾವು ಹೋಗ್ಬಹುದು. ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡಿ ವರ್ಲಿಯಿಂದ ಅದೇ ರೋಡ್ ಮುಂದೆ ಹೋಗಿ ವರ್ಸೋವಕ್ಕೆ ಹೋಗುತ್ತೆ. ವರ್ಸೋವದಿಂದ ಅದನ್ನು ನಾರ್ತ್ ಮುಂಬೈ ಅಂದ್ರೆ ದೈಸರ್ನಿಂದ ಅದನ್ನು ಮುಂದೆ ಕೊಂಡು ಹೋಗಿ ಅದನ್ನು ವಿರಾರ್ಗೆ
ಕನೆಕ್ಟ್ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನು ಆದರಣೀಯ ದೇವೇಂದ್ರ ಫಡ್ನವೀಸ್ ಆ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. SCLR ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ 6,500 ಕೋಟಿ SCLR ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್, ಸಾಂತಾಕ್ರೂಸ್ ನಿಂದ ಈಸ್ಟರ್ನ್ ಎಕ್ಸ್ಪ್ರೆಸ್ ವೇಗೆ ಒಂದು ಕನೆಕ್ಟಿಂಗ್ ರೋಡ್, ಒಂದು 12 ಕಿಲೋಮೀಟರ್ ನಿಂದ ಗೊರೆಗಾಂವ್ ಮುಲುಂಡ್ ಲಿಂಕ್ ರೋಡ್, ಟ್ವಿನ್ ಟನಲ್ ಪ್ರಾಜೆಕ್ಟ್ 6,500 ಕೋಟಿ, ಅದು ಕೆಲಸ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಒಂದು 11 ಕಿಲೋಮೀಟರ್ ತಾನೇ ಬೊರಿವಿಲಿ ಟ್ವಿನ್ ಟನಲ್ ರೋಡ್. ಅಭಿವೃದ್ಧಿ ಕೆಲಸ ಕ್ರೆಡಿಟ್ ಶುಡ್ ಗೋ ಟು ಶಿವಸೇನೆ ಅಲ್ವಾ? ಕಾರ್ಪೊರೇಷನ್ ಒಳಗಾಗಿ ಅಭಿವೃದ್ಧಿ ಜವಾಬ್ದಾರಿ ಯಾಕೆ ಇಲ್ಲ? ಅಲ್ಲಿ ಡ್ರೈನೇಜ್ ಸಿಸ್ಟಮ್, ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ ಅಭಿವೃದ್ಧಿ ಕೆಲಸಗಳಾಗಿದೆ ಮುಂಬೈಯಲ್ಲಿ. ಬಗ್ಗೆ ಏನ್ ಹೇಳ್ತಾರೆ? ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಮುಖಾಂತರ ಆಗಿದೆ ಅಂತ ಹೇಳ್ತಾ ಇರೋದು ಸಚ್ಚಿದಾನಂದ ಶೆಟ್ಟರ್ ಕರೆಕ್ಟ್ ತಾನೆ? ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಿದೆ ಅಂತ ನಾನು ಲೋಕಲ್ ಇಶ್ಯೂಸ್ ಕೇಳ್ತಾ ಇದ್ದೀನಿ. ಫ್ಲಡ್ಸ್ ಬಗ್ಗೆ ಅವರ ಉತ್ತರ ಏನು, ಗಾರ್ಬೇಜ್ ಬಗ್ಗೆ ಅವ್ರ ಉತ್ತರ ಏನು ಹೇಳಿಕ್ಕೆ ಅವ್ರು ಹೇಳಿದ್ದೇನು? ಕೇಂದ್ರ ಸರ್ಕಾರ ನೀವು ಹೇಳಿದ್ರಿ ಲೋಕಲ್ ಅಲ್ಲಿಯೂ ಕೂಡ ದೇಶದ ಭದ್ರತೆ ವಿಚಾರ ಪ್ರಸ್ತಾಪ ಮಾಡಿ ದೇಶದ ಕಾರ್ಯತಂತ್ರ ಅಲ್ಲ, ದೇಶದ ಭದ್ರತೆ ಪದ ಯೂಸ್ ಮಾಡಿಲ್ಲ. ಅಲ್ಲ, ಅವರು ಧರ್ಮ ಈಗಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಕೂಡ ಧರ್ಮಾಧಾರಿತ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾರೆ, ಮತಗಳು ಪಡ್ಕೊಳ್ಳಕ್ಕೆ ಹೋಗ್ತಾರೆ. ಅಭಿವೃದ್ಧಿ ವಿಚಾರ ಯಾಕೆ ಪ್ರಸ್ತಾಪ? ಅವರ ದಾರಿ ಇರ್ಬೋದು, ಆದ್ರೆ ನಾನು ಅಪೇಕ್ಷೆ ಪಡೆದ ಒಬ್ಬ ನಾಗರಿಕನಾಗಿ, ಭಾರತೀಯನಾಗಿ ನಗರ ಒಂದು ನಿಮಿಷ ಚಂದ್ರು, ನಾನು ಹೇಳಿ ಕೇಳ್ತಾ ಇರ್ತೇನೆ ಅಂದ್ರೆ ಸ್ಥಳೀಯ ಚುನಾವಣೆಗಳು ಅಟ್ಲೀಸ್ಟ್ ಇಟ್ ಶುಡ್ ಬಿ ಬಿಯಾಂಡ್ ಕಾಸ್ಟ್ ರಿಲಿಜನ್ ಎಲ್ಲ ಬಿಟ್ಟು ಡ್ರೈನೇಜ್ಗಳ ಬಗ್ಗೆ ಅದೇ ಸಿಟಿಗೆ ಮಾಡಿರುವಂತ ಡೆವಲಪ್ಮೆಂಟ್ ವರ್ಕ್ ಸ್ಟೇಟ್ ಗವರ್ಮೆಂಟ್ ಇಂದ ಆಗಿದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಿದೆ ಅಂತ ಅದೇ ಪಾರ್ಟಿ ಕ್ರೆಡಿಟ್ ಸಿಗಬೇಕು. ಅವರೇ ಸರ್ಕಾರ ಇರೋದ್ರಿಂದ ಫಂಡ್ಸ್ ನಲ್ಲಿ ಪಂಪ್ ಮಾಡ್ತಾರೆ, ಕೀಪಿಂಗ್ ಎಲೆಕ್ಷನ್ ಇನ್ ವ್ಯೂ. ಆದ್ರೆ ಬೇರೆ ಸರ್ಕಾರಗಳಿದ್ರೆ ನಮಗೆ ನಮಗೆ ಬರ್ತಕ್ಕ ಅನುದಾನನೇ ಕೊಡೋದಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರದಲ್ಲಿ ಏನ್ ಮಾಡಿದ್ರಿ ಬಾಂಬೆಗೆ? ನಿಮ್ದು ಸರ್ಕಾರ ಇತ್ತಲ್ಲ ಕೇಂದ್ರದಲ್ಲಿ, ನೀವು ಸುನಿಲ್ ದತ್, ಗೋವಿಂದ ಮತ್ತು ಯಾರು ನಮ್ಮ ಇನ್ನೂ ಅನೇಕ MP ಗಳಿದ್ರಲ್ಲ, ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ ನನಗೆ, ಅಂಥ 4 MP ಇಟ್ಕೊಂಡಿದ್ದ ರಾಜ್ಯದ ಮುಂಬೈಯಲ್ಲಿ ನಿಮ್ಮ ಸೀಟ್ 11ಕ್ಕೆ ಬರ್ತಿದೆ ನಾಗರಾಜ್. ಅದು ನೀವು ಹೇಳಿದ್ರ ನಾವೇನ್ ಮಾಡಿದ್ವಿ ಇಷ್ಟು ವರ್ಷ ಆಡಳಿತ ಇದ್ದ ಸಂದರ್ಭದಲ್ಲಿ ಅಂತ ಹೇಳಿದ್ರಲ್ಲ, ಇವತ್ತು ಎಕನಾಮಿಕ್ ಕ್ಯಾಪಿಟಲ್ ಆಗಬೇಕು ಫಡ್ನವೀಸ್ ಹೇಳ್ತಿದ್ದಾರೆ. ಈಗ ಅವ್ರು ಹೇಳಿದ್ರು ನೋಡಿ, ನಾವು ನೇರವಾಗಿ ವರ್ಸೋವಾವರೆಗೆ ಹೋಗಿ ರಸ್ತೆ ಮಾಡ್ತಿದೀವಿ ಅಂತಕ್ಕಂಥದ್ದನ್ನು ನಿಮ್ಗೆ ಯಾಕೆ ಮಾಡಕ್ಕಾಗ್ಲಿಲ್ಲ? 15 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ರಾಜ್ಯದಲ್ಲೂ ಇದ್ರಿ, ಕೇಂದ್ರದಲ್ಲೂ ಇದ್ರಿ. ದೇವೇಂದ್ರ ಫಡ್ನವೀಸ್ ಹೇಳ್ತಿದ್ದಾರೆ, ನಾನ್ ಮುಂಬೈಗೆ ಇದು ಮಾಡಿದ್ದೀನಪ್ಪ, ನಾನ್ ಮುಂಬೈಯ ಚೇಹರಾ ಪಟ್ಟಿ ಬದಲಿಸ್ತಿದ್ದೀನಿ ಅಂತ ಕೇಳಿ. ಮುಂಬೈ ನಾನು ಹೇಳ್ತಾ ಇದ್ದೀನಿ, ಮುಂಬೈನ ಎಕನಾಮಿಕ್ ಕ್ಯಾಪಿಟಲ್ ಮಾಡಿದವರು ಯಾರು? ಅದು ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಮುಂಬೈಗೆ ಕೊಟ್ಟಂತ ಇಂಪಾರ್ಟೆನ್ಸ್ ಆಗಿ ಇವತ್ತು ದೇಶದಲ್ಲಿ ಇರತಕ್ಕಂಥ ಎಲ್ಲ ಜನ ನಾಗರಿಕರಲ್ಲಿ ಇದ್ದುಕೊಂಡು ಇವತ್ತು ಅಷ್ಟು ದೊಡ್ಡ ಕಾರ್ಪೊರೇಷನ್ ಆಗ್ಲಿಕ್ಕೆ ಕಾರಣ ಒಂದೇ ದಿವಸಕ್ಕೆ ದೇಶ ಕಂಪ್ಲೀಟ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಾಕಿದಂತ ಬೀಜಗಳು ಇವತ್ತು ಬೆಳೀತಾ ಇರಬೇಕಾದ್ರೆ ಯು ಡೋಂಟ್ ಸೇ ಇಟ್ ಇಸ್ ಬಿಕಾಸ್ ಆಫ್ ಯು. ಆದ್ರೆ ನಾನು ಕೇಳ್ತಕ್ಕಂಥ ನೋಡಿ, ಚುನಾವಣೆಗಳು ಮಾತಾಡ್ತಾ ಇರೋದು, ಯಾವ ಚುನಾವಣೆ ಮಾತಾಡ್ತಾ ಪರಿಜ್ಞಾನ ನಮ್ಗೆ ಇರಬೇಕಾಗ್ತದೆ. ಲೋಕಲ್ ಬಾಡಿ ವಿಚಾರ ಇವತ್ತು ಫ್ಲಡ್ಸ್ ನೋಡಿದಾಗ ಬೆಂಗಳೂರಿನಿಂದ ವರ್ಷ ಏನಾದ್ರೆ ಮುಂಬೈಯಲ್ಲಿ ಲೋಕಲ್ ಟ್ರೈನ್ ನೋಡಿ, ಲೋಕಲ್ ಟ್ರೈನ್ ಕೂಡ ಒಂದು ಅಪ್ಡೇಟ್ ಬರ್ತಾ ಇದೆ. ಮಹಾರಾಷ್ಟ್ರದ ಲೋಕಲ್ ಫೈಟ್ ನಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 2869 ವಾರ್ಡ್ಗಳ ಪೈಕಿ 273 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಉದ್ಧವ್ ಠಾಕ್ರೆ ಮೈತ್ರಿಕೂಟ 22 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 49, ಎನ್ಸಿಪಿ 20ರ ಆಸುಪಾಸಲ್ಲಿ. ಅಂದ್ರೆ ಈ 29 ನಗರ ಸ್ಥಳೀಯ ಸಂಸ್ಥೆಗಳ ಡೀಟೇಲ್ ಇದೆ. ಮುಂಬೈನ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಮುಂಬೈನಲ್ಲಿ ಹೆಂಗಿದೆ ಫೈಟು ಅಂತ. 66-41 ಸದ್ಯದ ವ್ಯತ್ಯಾಸ ಕಾಣ್ತಾ ಇರೋದು. 66-41 ಇದೇ ನಂಬರ್ ಅನ್ನ ನಾವು ಆಧಾರವಾಗಿಟ್ಟುಕೊಂಡ್ರೆ ಶಿವಸೇನೆ ಫೈಟ್ ಕೊಡ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನಷ್ಟು ಡೀಟೇಲ್ ನೋಡ್ತಾ ಹೋಗೋಣ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.